विविधतेत एकता दाखवणाऱ्या आपल्या गौरवशाली राष्ट्राच्या विविध धर्मीय आवाजांची अभिव्यक्ती आणि मूलभूत अधिकारांच्या संरक्षणास संधी देणारी प्रशासन व्यवस्था म्हणजेच लोकशाहीचे प्राण आहे, असे बेळगाव जिल्हा पालकमंत्री सतीश जारकीहोळी यांनी सांगितले. बेळगाव सुवर्ण विधान सौधमध्ये रविवारी झालेल्या आंतरराष्ट्रीय लोकशाही दिनाच्या आणि मानव साखळीच्या कार्यक्रमात संविधान पीठिकेला पुष्प अर्पण करून ते बोलत होते. लोकशाही म्हणजे स्वतंत्रता, समानता आणि न्यायासाठी आपली उच्चतम आकांक्षा साकार करण्याची शक्तिशाली आणि क्रियात्मक शक्ती आहे, असे ते म्हणाले. स्वातंत्र्य, समानते ಮತ್ತು ನ್ಯಾಯಕ್ಕಾಗಿ ನಮ್ಮ ಅತ್ಯುನ್ನತ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸುವ ಶಕ್ತಿಯುತ ಮತ್ತು ಕ್ರಿಯಾತ್ಮಕ ಶಕ್ತಿಯಾಗಿದೆ. ವಿವಿಧತೆಗಳಲ್ಲೂ ಏಕತೆ ತೋರುವ ನಮ್ಮ ಹೆಮ್ಮೆಯ ರಾಷ್ಟ್ರದ ವಿವಿಧಮಯ ಧ್ವನಿಗಳು, ಅಭಿವ್ಯಕ್ತಿ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಅವಕಾಶ ನೀಡುವ ಆಡಳಿತ ವ್ಯವಸ್ಥೆಯ ಪ್ರಜಾಪ್ರಭುತ್ವವುಳ್ಳ ಪ್ರಜೆಗಳ ರಾಜ್ಯವಾಗಿದ್ದು, ಪ್ರಜೆಗಳೇ ಸ್ವಂತ ತಮ್ಮ ನಾಯಕರನ್ನು ಆರಿಸಿಕೊಂಡು ತಮ್ಮದೇ ಆಯ್ಕೆ ಆಡಳಿತ ತಾವೇ ಬದ್ಧರಾಗಿ ನಡೆಸುವಂತ ವ್ಯವಸ್ಥೆಯಾಗಿದೆ. ಭಾರತ ದೇಶವು ಜಗತ್ತಿನಲ್ಲಿ ಅತ್ಯಂತ ಭವ್ಯ, ಶಕ್ತಿಶಾಲಿ ಮತ್ತು ಯಶಸ್ವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿದ ದೇಶವೆಂದು ಹೇಳಲು ಅತೀವ ಹೆಮ್ಮೆಯಾಗುತ್ತದೆ. ಭಾರತ ದೇಶದ ಪರಿಣಾಮಕಾರಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮೂಲಧಾರ ನಾವೆಲ್ಲ ಪವಿತ್ರ ಗ್ರಂಥದಂತೆ ಪೂಜ್ಯ ಭಾವನೆ ಕಾಣುವ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚಿತವಾದ ವಿಶೇಷವಾದ ಲಿಖಿತ ಸಂವಿಧಾನ 2007 ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸೆಪ್ಟೆಂಬರ್ 15ರ ದಿನವನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವೆಂದು ಘೋಷಣೆ ಮಾಡಿ ನಿರ್ಣಯ ಅಂಗೀಕರಿಸಿತು. ವಿಶ್ವದಾದ್ಯಂತ ಪ್ರಜಾಪ್ರಭುತ್ವ ಮೌಲ್ಯಗಳ, ಆದರ್ಶಗಳು, ತತ್ವಗಳು ಮತ್ತು ಅದರ ಅನ್ವಯಿಕತೆಯನ್ನು ಒಳಗೊಂಡ ಬೃಹತ್ ನಿರ್ಣಯ ಹೊರಡಿಸಿದ ಐತಿಹಾಸಿಕ ದಿನವಾಗಿದೆ. ಪ್ರಜಾಪ್ರಭುತ್ವ ಮೂಲಭೂತ ಹಕ್ಕು ಮತ್ತು ಸಾರ್ವತ್ರಿಕ ಮೌಲ್ಯವಾಗಿದೆ. ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದು ಮತ್ತು ವಿಶ್ವದಾದ್ಯಂತ ಪ್ರಚುರಪಡಿಸುವುದು ಪ್ರಜಾಪ್ರಭುತ್ವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉತ್ತೇಜಿಸುವುದು ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸಮುದಾಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಅದರ ಅನ್ವಯಿಕತೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಪ್ರಜಾಪ್ರಭುತ್ವ ಅಲ್ಲದ ರಾಷ್ಟ್ರಗಳ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳಲು ಬೆಂಬಲಿಸುವುದು ಇವು ಈ ದಿನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಿಸಬಹುದಾದ ಗುರಿಗಳಾಗಿವೆ. ಈ ನಿಟ್ಟಿನಲ್ಲಿ ಇಡೀ ಜಗತ್ತಿನಾದ್ಯಂತ ಪ್ರಜಾಪ್ರಭುತ್ವ ದಿನಾಚರಣೆಯೆಂದು ಆಚರಿಸಿರುವ ಈ ದಿನ ನಮ್ಮ ಕರ್ನಾಟಕ ಸರ್ಕಾರವು ಈ ದಿನ ವಿಶಿಷ್ಟ ಮತ್ತು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಕರ್ನಾಟಕದ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆವರೆಗೆ ಸುಮಾರು ಒಟ್ಟು 2500 ಕಿಲೋಮೀಟರ್ ಉದ್ದ ದಾಖಲೆ ಮಾನವ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪ್ರಜಾಪ್ರಭುತ್ವ ಹಾಗೂ ಮಾನವೀಯತೆಯನ್ನು ಬೆಳೆಸುವ ಸದಾಶಯ ಹೊಂದಿದೆ. ಇದರ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಿಂದ ಕಿತ್ತೂರು ತಾಲೂಕಿನ ತೇಗೂರು ಗ್ರಾಮದವರೆಗೆ ಅಂದರೆ ಸುಮಾರು 145 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ಯಶಸ್ವಿಗೊಳಿಸೋಣ ಎಂದು ಹರಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದ ಸಲ್ಲಿಸುತ್ತಾ ಜೈ ಭಾರತ್, ಜೈ ಕರ್ನಾಟಕ. ಮಾನ್ಯ ಸಚಿವರಿಗೆ ಧನ್ಯವಾದಗಳು. यावेळी महिला आणि बालकल्याण, विकलांग आणि वृद्धांचा सक्षमीकरण विभागाच्या मंत्री लक्ष्मी हेब्बाळकर यांनी सांगितले की मानवतेच्या मूल्यांचा संदेश देणारा हा जागतिक विक्रम कार्यक्रम अप्रतिम आहे. संपूर्ण जगासाठी आपल्या राज्यातला हा अत्यंत खास कार्यक्रम आहे, असे त्या म्हणाल्या. ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ, ಉಪಸ್ಥಿತರಿರುವಂಥ ಎಲ್ಲರಿಗೂ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರೇ, ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಅವರೇ, ರಾಜು ಸೇಠ್ ಅವರೇ, ಲಕ್ಷ್ಮಣರಾವ್ ಚಿಂಗಳೆ ಅವರೇ, ಯುವರಾಜಣ್ಣ ಕದಂ ಅವರೇ, ನಮ್ಮ ಬೆಳಗಾವಿ DC ಆದಂಥ ಮೊಹಮ್ಮದ್ ರೋಷನ್ ಅವರೇ, CO ಆದಂಥ ರಾಹುಲ್ ಸಿಂಧೆ ಅವರೇ, SP ಗಳಾದಂಥ ಭೀಮಾಶಂಕರ್ ಗುಳೇದವರೇ, ನಮ್ಮ ಪೊಲೀಸ್ ಕಮಿಷನರ್ ಆದಂಥ ಮಾರ್ಟಿನ್ ಅವರೇ, ನಮ್ಮ DCP ಆದಂಥ
ರೋಹನ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಪ್ರೊಬೇಷನರಿ IAS ಆಫೀಸರ್ ಅಂತೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ನಮ್ಮ ದಿನೇಶ್ ಕಂದೂರ್ ಅವರೇ, ಮಹಾದೇವ್ ತಳವಾರ್ ಅವರೇ, ಮಲ್ಲೇಶ್ ಅಣ್ಣ, ನಮ್ಮ ಸ್ಮಾರ್ಟ್ ಸಿಟಿಯ ಕಮಿಷನರ್ ಆದಂತ ಬಳ್ಳಾರಿ ಅವರೇ, ತಮ್ಮೆಲ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇಡೀ ವಿಶ್ವ ಪ್ರಜಾಪ್ರಭುತ್ವದ ಈ ದಿನಾಚರಣೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅದರ ಒಟ್ಟಿಗೆ 30 ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳು ಸೇರ್ಕೊಂಡು ಇವತ್ತು ವಿಶ್ವದಲ್ಲಿ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನವೀಯತೆಯ ಮೌಲ್ಯಗಳ ಬಗ್ಗೆ ಒಂದು ಸಂದೇಶವನ್ನ ಸಾರೋಣ ಅಂತ ಹೇಳಿ ಸರ್ಕಾರದಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿ ಇಂಥ ಒಂದು ಬೃಹತ್ ಆದಂತ ಮಾನವ ಸರಪಳಿ ಅನ್ನೋದಕ್ಕಿಂತ ನಾನು ಮಾನವೀಯತೆಯ ಮನಸ್ಸನ್ನ ಬೆಸೆಯುವ ಸರಪಳಿಯನ್ನ ಬೀದರ್ದ ಬಸವ ಕಲ್ಯಾಣ ಒಂದು ಅರ್ಥಪೂರ್ಣವಾದಂತ ಬಸವ ಕಲ್ಯಾಣದಿಂದ ಚಾಮರಾಜನಗರದವರೆಗೆ ಸುಮಾರು 2500 ಕಿಲೋಮೀಟರ್, ಸುಮಾರು 25 ಲಕ್ಷ ಜನ ಒಟ್ಟಿಗೆ ಹಿಂದೂ, ಕ್ರಿಸ್ತ, ಮುಸ್ಲಿಂ, ಜೈನ್, ಸಿಖ್, ಬುದ್ಧ ಎಲ್ಲ ಜನರು ಮಾನವೀಯತೆಯ ಸರಪಳಿಯನ್ನ ಮಾಡುವುದರ ಮುಖಾಂತರ ನಮ್ಮ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ನಾವಿವತ್ತು ಮಾಡ್ತಾ ಇದ್ವಿ. ಬಂಧುಗಳೇ, ಬಿಸಿಲು ಜಾಸ್ತಿ ಇದೆ, ಆದ್ರೂ ಕೂಡ ನೋಡಿ ಒಮ್ಮೆ ಬಿಸಿಲು ಬರುತ್ತೆ, ಒಮ್ಮೆ ತಂಪಾಗಿ. ಸತೀಶಣ್ಣ ಜಾರಕಿಹೊಳಿ ಅವ್ರು ಹೇಳ್ತಾ ಇದ್ರು, ಮೇಡಮ್ ಅವರೇ ಇಲ್ಲಿ ನೀವು ಕೂತ್ಕೊಂಡ್ ಬಿಟ್ರೆ ನಿಮ್ಮ ಇಡೀ ಕಾನ್ಸ್ಟಿಟ್ಯುನ್ಸಿ ಕಾಣುತ್ತೆ ಅಂತ. ಹೌದು, ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಬೆಳಗಾವಿ ಗ್ರಾಮೀಣ ಶಾಸಕಿಯಾಗಿ. ಅಲ್ಲಿ ಕೂತ್ಕೊಂಡ್ರೆ ನನಗೆ ನನ್ನ ಮೌಲ್ಯವನ್ನ ಎತ್ತಿ ಹಿಡಿಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಧೈರ್ಯವನ್ನ ಕೊಡ್ಲಿಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ನಿಂತ್ಕೊಂಡಿದ್ದಾಳೆ. ಲಾಯಲಿಟಿ ತೋರಿಸ್ಲಿಕ್ಕೆ ನನಗೆ ಸಂಗೊಳ್ಳಿ ರಾಯಣ್ಣ ನಿಂತ್ಕೊಂಡಿದ್ದಾನೆ. ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ರಾಜನ್ಸ್ಗಢ ಮೇಲೆ ಶಿವಾಜಿ ಮಹಾರಾಜರು ಕಾಣಿಸ್ತಾ ಇದ್ದಾರೆ. ಇದು ನಮ್ಮ ದೇಶ, ಇದು ನನ್ನ ಕ್ಷೇತ್ರ. ಬಹಳ ಅದ್ಭುತ ಅನ್ಸುತ್ತೆ ಬಂಧುಗಳೇ. ಸರ್ಕಾರದ ಕಾರ್ಯಕ್ರಮಗಳು ಈ ಮಟ್ಟಕ್ಕೆ ಅನುಷ್ಠಾನಗೊಳ್ಬೇಕು, ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಸರ್ಕಾರ ಅಧಿಕಾರಿಗಳು ಮತ್ತು ತಾವೆಲ್ಲರೂ ಕೈ ಜೋಡಿಸಿದಾಗ ಆಗ್ತವೆ. ಬರೀ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಹೇಳಿದ್ರೆ ಆಗೋದಿಲ್ಲ. ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಸುಮಾರು ರಾಮದುರ್ಗ ತಾಲೂಕಿನ ಸಾಲಲ್ಲಿಯಿಂದ ಹಿಡ್ಕೊಂಡು ಕಿತ್ತೂರು ತಾಲೂಕಿನ ಬೋಗೂರು ತೇಗೂರುವರೆಗೆ ನಾವು ಮಾನವ ಸರಪಳಿ 145 ಕಿಲೋಮೀಟರ್ ಮಾಡ್ತಾ ಇದೀವಿ ಅಂತಂದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ. ತಮಗೆಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಒಂದೇ ಒಂದು ಮಾತನ್ನ ಹೇಳ್ತೀನಿ ನಾನು. ಇಲ್ಲಿ ನಾವೆಲ್ಲ ಓದಿದ್ವಿ ಇವತ್ತು ಮಾನವೀಯತೆಯ ಮೌಲ್ಯ, ಈ ಒಂದು ಸಂವಿಧಾನವನ್ನ ನಾವೆಲ್ಲರೂ ಓದಿದ್ವಿ. ಆದ್ರೆ ಇದನ್ನ ನಾವು ಅಳವಡಿಸ್ಕೊಳ್ಬೇಕು. ನಿಜವಾದ ಅರ್ಥದಲ್ಲಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಏನು ಅಂತಂದ್ರೆ ಇಡೀ ವಿಶ್ವದಲ್ಲಿ ಭಾರತ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಅಂತ ಹೇಳ್ತೀವಿ. ಆದ್ರೆ ನಮ್ಮ ದೇಶದಲ್ಲಿರುವಷ್ಟು ಧರ್ಮಗಳು, ನಮ್ಮ ದೇಶದಲ್ಲಿರುವಷ್ಟು ಭಾಷೆ, ನಮ್ಮ ದೇಶದಲ್ಲಿರುವಷ್ಟು ಜಾತಿಗಳು, ನಮ್ಮ ದೇಶದಲ್ಲಿರುವಂತ ಅನೇಕ ಸಂಸ್ಕೃತಿಗಳು, ಆಹಾರ ಪದ್ಧತಿ ಇವು ಬೇರೆ ದೇಶಗಳಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಒಂದೇ ಅಂದ ತಕ್ಷಣ ಮಾತರಂ ಅಂತೀವಿ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂತಂದ್ರೆ ನಮ್ಮ ಸಂವಿಧಾನ. ಪ್ರಜಾಪ್ರಭುತ್ವ ಅಂದ್ರೆ ಏನು, ಪ್ರಜಾಪ್ರಭುತ್ವದ ಮೌಲ್ಯ ಅಂದ್ರೆ ಏನು ಅಂತ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಈ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಮನಸಾರೆ ಒಪ್ಪಿ ಅದನ್ನ ಅಳವಡಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ, ದೇಶ ಭಕ್ತಿ, ದೇಶ ಧರ್ಮ ಅಂತ ಹೇಳಿ ತಮ್ಮೆಲ್ರಿಗೂ ಕೂಡ ಅಭಿನಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದೀರಾ. ಎಲ್ಲಾ 30 ಇಲಾಖೆಯವರು ಕೈ ಜೋಡಿಸಿದ್ದೀರಾ. ಎಲ್ಲಾ ಬೆಳಗಾವಿ ಜಿಲ್ಲಾ ಆಡಳಿತ ಹಿಡ್ಕೊಂಡು ತಾಲೂಕು ಆಡಳಿತ ಹಿಡ್ಕೊಂಡು ಪಂಚಾಯಿತಿವರೆಗೆ ಕೆಲಸವನ್ನ ಮಾಡಿದಂತವ್ರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ, ವಿಶೇಷವಾಗಿ ಬಹಳ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಯಾರಮ್ಮ ನಿನ್ನ ಹೆಸರೇನು? ಸ್ವಾತಿ. ನನ್ನ ಒಂದು ಕಾರ್ಯಕ್ರಮಕ್ಕೆ ತನ್ನನ್ನ ಕರೆಸ್ತೀನಮ್ಮ. ಬಹಳ ಒಳ್ಳೆ ಆಪ್ಟ್ ಆಗಿತ್ತು ಈ ಕಾರ್ಯಕ್ರಮಕ್ಕೆ. ಒಳ್ಳೆ ಒಂದು ಗಾಯನವನ್ನ ಕೊಟ್ಟು ಎಲ್ರಿಗೂ ಕೂಡ ಮಂತ್ರಮುಗ್ಧನ ತೇಲ್ಸ್ದಿ ನೀನು. ನಿನಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. यावेळी आमदार आसिफ सेठ, विठ्ठल हलगेकर, बुडाध्यक्ष लक्ष्मणराव चिंगळे, जिल्हाधिकारी मोहम्मद रोशन, पोलीस आयुक्त याडा मार्टिन, जिल्हा पोलीस अधीक्षक डॉक्टर भीमाशंकर गुळेद, जिल्हा पंचायत CEO राहुल शिंदे आदी उपस्थित होते. विनोद कोलकार, KMM मराठी, बेळगाव.